ಕಣ್ಣೀರು ಹಾಕೋದು ಯಾಕೆ ಹೇಳಿ? ತಾಯಿ ಹೃದಯ ಇರೋರಿಗೆ. ಕುಮಾರಸ್ವಾಮಿ ಹೇಳ್ತಾರೆ ತಾಯಿ ಹೃದಯ ಇರೋರಿಗೆ ಕಣ್ಣೀರು ಹಾಕ್ತಾರೆ. ಈಗ ಮನುಷ್ಯನಿಗೆ ಕಷ್ಟ ಬಂದಾಗ ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳೋರು ಕಣ್ಣೀರು ಬಂದಿರುತ್ತೆ. ಒಕ್ಕಲಿಗರು ಬೆಳೆಸಿರೋದು ನಮ್ಮ JDS ಒಂದು ಕಂಪ್ನಿ ಇದ್ದಂಗೆ. ಯಾಕೆಂದರೆ ರಾಜಕೀಯವಾಗಿ ಬೆಳೆಸ್ಬೇಕಾದ್ರೆ ಒಂದು ಕಂಪ್ನಿ ಎಷ್ಟು ಜನ ಬೆಳೆದಿರ್ರಿ? ನಾವೇ ಉದಾಹರಣೆಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ನಮ್ಮಂಥವ್ರು ಸಾವಿರಾರು ಜನ ಬೆಳೆಸಿದ್ದಾರೆ. ಯಾಕೆ ಬೆಳೆದಿಲ್ಲ? ಈಗ ನಮ್ಮ ಉದಾಹರಣೆಗೆ ನಮ್ಮ ಮಂಡ್ಯ ಚಲುವರಾಯಸ್ವಾಮಿಯವರು, ಬಾಲಕೃಷ್ಣ ಅವರು, ಚನ್ನಪಟ್ಟಣದ ಪುಟ್ಟಣ್ಣವರು, ಹಾಸನ ಶಿವಲಿಂಗೇಗೌಡರು, ನಮ್ಮ GT ದೇವೇಗೌಡರು, ಇನ್ನೂ ಅನೇಕ ಲೆಕ್ಕ ಹಾಕಕ್ಕೆ ಹೋದರೆ ಹಿಂದೆ ಎಲ್ಲ ಕುಂಟು ಬೈರೇಗೌಡರು ಅವರು ಟೀಮ್ ಲೆಕ್ಕ ಹಾಕಕ್ಕೆ ಹೋದರೆ ಯಾರು ಬೆಳೆಸ್ತಾರೆ? ಇವರೆಲ್ಲರನ್ನ ಯಾರು? ಈ ಸಿದ್ದರಾಮಯ್ಯನವ್ರನ್ನೂ ಕೂಡ ಈ ಮಟ್ಟಿಗೆ ಬರಬೇಕಾದ್ರೆ ನಮ್ಮ ಪಾರ್ಟಿನಲ್ಲಿ ಈಗ HD ದೇವೇಗೌಡರೆ ಸುಮ್ಮನೆ ಎಲ್ಲ ದುಡ್ಡು ಕಾಸು ಸಂಪಾದನೆ ಮಾಡ್ಕೊಂಡ್ರು, ಆಸ್ತಿ ಸಂಪಾದನೆ ಮಾಡ್ಕೊಂಡ್ರು, ಅಧಿಕಾರ ಸಂಪಾದನೆ ಮಾಡ್ಕೊಂಡ್ರು. ದೇವೇಗೌಡರನ್ನ ಸುಮ್ಮನೆ ದೂಷಿಸ್ತಾರೆ ಅಷ್ಟೇ. ಇವರೆಲ್ಲ ತಿಳ್ಕೋಬೇಕು ಇವು ಯಾರಿಂದ. ಈಗ ನಮ್ಮ ಚಲುವರಾಯಸ್ವಾಮಿಯವರು ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದವರು, ಅಧ್ಯಕ್ಷರು ಮಾಡಿದ್ರು, ಮಿನಿಸ್ಟ್ರ್ ಮಾಡಿದ್ರು, KSRTC ಮಿನಿಸ್ಟ್ರು, ಒಳ್ಳೆ ಖಾತೆ ಕೊಟ್ಟರು. ಈಗ ನಮ್ಮ ಮಾಗಡಿ ಬಾಲಕೃಷ್ಣವರು ಅವರು MLA, ಅವ್ರ ತಂದೆ ಒಂದು ಹೈಸ್ಕೂಲ್ ಟೀಚರ್, ಹೈಸ್ಕೂಲ್ ಅಸೋಸಿಯೇಷನ್ ಮಾಡ್ಕೊಂಡಿದ್ರು. ಹಿಂಗೆ ಎಲ್ಲರೂ ಕೂಡ ಈಗ ನಮ್ಮ GT ದೇವೇಗೌಡರು ಹುಣಸೂರಲ್ಲಿ BJPಗೆ ಹೋದ್ರು, ಸೋತ್ಬಿಟ್ರು. ಸೋತಾದ್ಮೇಲೆ ಬಂದು ಇಲ್ಲಿ JDS ಇಂದ ಟಿಕೆಟ್ ಕೊಟ್ಟರು, ಗೆಲ್ಲಿಸಿದ್ರು. ಇವೆಲ್ಲ ಸುಮ್ಮನೆ ಅಲ್ಲ ಇವರೇ, ಸುಮ್ಮನೆ ಈಗೇನೋ ದೇವೇಗೌಡರು ಮನೆಯವ್ರ ಮೇಲೆ ಆಡ್ಕೊತಾರೆ. ಯಾಕೆ ಅಂತಂದರೆ ಯಾವಾಗಲೂ ಮರಿಬೇಡ್ದು, ಒಬ್ಬ ಸಹಾಯ ಮಾಡಿದವನ್ನ ಮರಿಬೇಡ್ದು. ಎಲ್ಲರೂ ಕೂಡ ಈಗ ಆಗಲ್ವ ಬಿಟ್ಬಿಟ್ಟು ಅವ್ರ ವಿಚಾರ ಮಾತಾಡಿಗೆ ಹೋಗ್ಬಿಡ್ದು, ಸುಮ್ಮನೆ ಇರಬೇಕು. ಅದು ಬಿಟ್ಟು ದೇವೇಗೌಡರು, ಕುಮಾರಸ್ವಾಮಿಯವರು ಇವೆಲ್ಲ ಸರಿಯಿಲ್ಲ. ಅವ್ರಿಗೆ ಊಟ ಅರ್ಗಲ್ಲ. ಈಗ ವಿರೋಧ ಮಾಡೋರು BJPಯವರು ಜಾಸ್ತಿ ಮಾಡಿಕ್ಕೆ ಹೋಗಲ್ಲ. ಅಲ್ಲಿ ಒಂದಿಬ್ಬರು ಮೂರು ಜನ ನಮ್ಮ ಇವರು CT ರವಿಯವರು ಮಾತಾಡ್ತಾರೆ, ನಮ್ಮ ರಾಜ್ಯ ಅಧ್ಯಕ್ಷರೊಬ್ಬರು, ಅಂದರೆ 3-4 ಜನ ಅಶೋಕರು ಮತ್ತು ಸೋಮಶೇಖರ್ ಮಾತಾಡ್ತಾರೆ. ಬಟ್ ಸ್ಟ್ರಾಂಗಾಗಿ ಮಾತಾಡೋರು ಕುಮಾರಸ್ವಾಮಿಯವರು. ಎಲ್ಲರೂ ಇವರು ಈ ಅಧಿಕಾರ ದುರುಪಯೋಗ ಮಾಡಿದ್ರೆ ಈಚೆಗೆ ಹೇಳಿದ್ರೆ ಕುಮಾರಸ್ವಾಮಿಯವರು. ಆದ್ದರಿಂದ ಇವ್ರ ಮೇಲೆ ಕುಮಾರಸ್ವಾಮಿಯವರು ಒಬ್ರು ಇಲ್ಲ ಅಂದರೆ ಯಾರು ಕೇಳೋರು ಇರಿಕಿಲ್ಲ ನಮ್ಮ ಅಂತ ಒಂದು ಲೆಕ್ಕ ಅವ್ರಿಗೆ. ಅದರಿಂದ ಇವ್ರನ್ನ ದೂಷಿಸ್ತಾರೆ, ವಿರೋಧ ಮಾಡ್ತಾರೆ. ಈಗ ನಿಖಿಲ್ ಕುಮಾರಸ್ವಾಮಿಯವ್ರಿಗೆ ಇವರೆಲ್ಲ ಬೇಕಾದಷ್ಟು ಮಾಡಿದ್ರೆಲ್ಲ ಸೋಲಿಸ್ಬಿಡ್ತಾರ? ಆಗಲ್ಲ. ದೇವೇಗೌಡರು ಇಂಥವ್ರು ಎಂಥೆಂಥವ್ರು MLA ಮಾಡಿ ಮಿನಿಸ್ಟ್ರ್ ಮಾಡಿದ್ದಾರೆ. ಅವ್ರ ಮೊಮ್ಮಗನ ಇವ್ರು ಸೋಲ್ಸಿಕ್ಕಾಗುತ್ತಾ? ಸುಮ್ಮನೆ ಭ್ರಮೆ, ಹೊಟ್ಟೆ ಕಿಚ್ಚಿಗೆ. ತಗೋಗಿ ಯೋಗೇಶ್ವರು ಅವನು ಫಸ್ಟು BJPಲಿ ಇದ್ದರೆ ಎಷ್ಟೋ ಖಾತಾನಾರ ಉಳ್ಕೊಳ್ಳೋದು. ಅವನ್ನ ಕರ್ಕೊಂಬಂದು ಕಾಂಗ್ರೆಸ್ಸಲ್ಲಿ 40-60-70 ವರ್ಷದ ಅಧಿಕಾರ ರಾಜ್ಯದಲ್ಲಿ ಆಳಿ ಒಂದು ಕಾಂಗ್ರೆಸ್ನಲ್ಲಿ ಒಂದು MLAಗೆ ಆಕಾಂಕ್ಷೆ ಇಲ್ಲ. ಅಲ್ಲಿ ಕರ್ಕೊಂಬಂದು BJPಲಿರೋರೆ ಗೆಲ್ಸಿಕ್ಕೆ ಬಂದಿದ್ದಾರೆ. ಯಾಕೆಂದರೆ ಅವ್ರ ಹತ್ರ ಅಭ್ಯರ್ಥಿನೇ ಇಲ್ಲ ಅಂತ ಆಯಿತು. ಅದರಿಂದ ಸುಮ್ಮನೆ ಯೋಗೇಶ್ವರು ನಿಲ್ತ್ಕೊಂಡೇ ಇದ್ದರೆ ಗೌರವ ಇತ್ತು. BJPನಲ್ಲಿ ಸೆಂಟ್ರಲಲ್ಲಿ ಒಂದಷ್ಟು ಕೆಲಸ ಕಾರ್ಯ ಮಾಡಿಸ್ಕೊಂಡು MLC ಆಗಿದ್ರು, ಚೆನ್ನಾಗಿದ್ರು, ಬೆಳೆದಿದ್ರು. BJP ಬೆಳೆದಿದ್ರು, ಅವ್ರ ಹೆಸರಿತ್ತು. ಬಂದು ಇಲ್ಲಿ ಅವ್ರನ್ನ ಬಲಿಪೂಸ ಮಾಡಿ ಅರ್ಕೆ ಕುರಿ ಮಾಡಾಕಿದ್ರು. 100ಕ್ಕೆ 100 ಭಾಗ ನಿಖಿಲ್ ಕುಮಾರಸ್ವಾಮಿಯವ್ರು ಗೆಲ್ತಾರೆ. ಕಣ್ಣೀರು ಹಾಕೋದು ಯಾಕೆ ಹೇಳಿ? ತಾಯಿ ಹೃದಯ ಇರೋರಿಗೆ. ಕುಮಾರಸ್ವಾಮಿಯವರು ಹೇಳ್ತಾರೆ ತಾಯಿ ಹೃದಯ ಇರೋರಿಗೆ ಕಣ್ಣೀರು ಹಾಕ್ತೀವಿ. ಈಗ ಒಬ್ಬ ಮನುಷ್ಯನಿಗೆ ಕಷ್ಟ ಬಂದಾಗ ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳೋರು ಕಣ್ಣೀರು ಬಂದೇ ಬರುತ್ತೆ. ಕಣ್ಣೀರು ಸುಮ್ಮನೆ ಹಾಕ್ತಾರ? ಸಂತೋಷವಾಗಿ ಖುಷಿಯಾಗಿ ಅವ್ರು ಆರಾಮಾಗಿದ್ದರೆ ಕಣ್ಣೀರು ಬರ್ತದ? ಏನೋ ಅವ್ನಿಗೆ ಕಷ್ಟ ಬಂದಿರುತ್ತೆ, ಅವ್ರು ಬಡತನ, ಇದೆಲ್ಲ ನೋಡಿ ಒಬ್ಬರ ಹೃದಯ, ತಾಯಿ ಹೃದಯ ಇರೋರು ಕಣ್ಣೀರು ಹಾಕ್ತಾರೆ. ಕಣ್ಣೀರು ಹಾಕೋದೇ TVನಲ್ಲಿ ಹೇಳ್ತಾರೆ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ನಿಜ ಅಲ್ವೇ? DK ಶಿವಕುಮಾರ್ ಅವರು ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು, ಕಣ್ಣೀರ್ದ ಒಂದು ಸ್ಟೋರಿ ಮಾಡ್ತಾರೆ. ಹಾಗಾದ್ರೆ ಕಣ್ಣೀರೇ ಬರಲ್ಲ ಅವ್ರಿಗೆ? ಯಾಕೆ ಅಳ್ತಿದ್ರು? ಹತ್ತಿಲ್ವ ಅವರು? ಅವರು ಈಡಿಗೆ ಯಾತಕ್ಕೋ ಇದು ಮಾಡ್ಕೊಂಡಾಗ ಹತ್ತಿಲ್ವ ಅವರು ಅಂತ? ಯಾರು ಯಾರು ಬರಲ್ಲ.
ಎಲ್ಲರೂ ಕಷ್ಟ ಬಂದಾಗ ಹಳೆ ಬರ್ತದೆ, ಸುಖ ಬಂದರೂ ಹಳೆ ಬರ್ತದೆ. ಅದನ್ನೇ ಕಣ್ಣೀರು ಕಣ್ಣೀರು ಅಂತ ಅಣ್ಣ ತಮ್ಮದ್ರು ಇಬ್ಬರು ಹೇಳಿದ್ರೆ ಅದೇನು ಗೌರವ ಇರಬೇಕು. ಒಬ್ಬ ಮನುಷ್ಯನ ಮೇಲೆ ಒಬ್ಬನಿಗೆ ಕೇವಲ ಮಾತಾಡುವಾಗ ಎಲ್ಲ ಇಡೀ ರಾಜ್ಯನೇ ನೋಡ್ತಾ ಇರುತ್ತೆ. ಒಬ್ಬ ಮುಖ್ಯಮಂತ್ರಿಗಳು ನೋಡುವಾಗ ಇಡೀ ರಾಜ್ಯನೇ ನೋಡುತ್ತೆ. ಅದನ್ನೇ ಬೆಳೆಸ್ಕೊ ಹೋದರೆ ಅದೆಲ್ಲ ಅಂತ ಏನು ಜನ ಇಚ್ಛೆ ಪಡೆಯಲ್ಲ. ಅವ್ರು ತಿಳ್ಕೊಂಡಿರ್ಬೋದು ಇದು ಹೇಳ್ಬಿಟ್ರೆ ಜನ ಖುಷಿ ಪಡ್ತಾರೆ ಅಂತ. ಆ ಥರ ಯಾರೂ ಖುಷಿ ಪಡಿಕೆ ಹೋಗಲ್ಲ. ಮತ್ತು ಏನಪ್ಪ ಇವನು ಹೇಳಿದ್ನೇ ಹೇಳ್ತಾನೆ, ಮುರುಗಪ್ಪ ಆಫ್ ಮಾಡಪ್ಪ ಟಿ ವಿ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತು ಅವೆಲ್ಲ. ಅದರಿಂದ ನಿಖಿಲ್ ಕುಮಾರಸ್ವಾಮಿ ಅವರು 20-25 ಸಾವಿರದಿಂದ ಓಟಲ್ಲಿ ಗೆಲ್ತಾರೆ 100%. ಅವರೇನೇ ತ್ಯಾಗ ಮಾಡಿದ್ರು, ಸರ್ಕಾರ ಇದ್ದರೂ ಸರ್ಕಾರದಲ್ಲಿ ವರ್ಕೌಟ್ ಆಗೋಲ್ಲ. ಅವ್ರ ಗ್ಯಾರಂಟಿ ಕೂಡ ವರ್ಕೌಟ್ ಆಗೋಲ್ಲ. 100ಕ್ಕೆ 100 ಭಾಗ ಚಾಮುಂಡೇಶ್ವರಿ ಅವ್ರ ಆಶೀರ್ವಾದದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಿಸ್ತಾರೆ.